ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲ್ಗೆ ಎಲ್ಲ KPCL ಆಸ್ಪಿರೆಂಟ್ಸ್ಗೆ ಆಧಾರದ ಸ್ವಾಗತವನ್ನು ಕೋರ್ತಾ, ಇಂದು ಪ್ರಮುಖವಾದ ಒಂದು ಅಪ್ಡೇಟ್ ಏನಂದರೆ, KE ಅವರು 2017ರಿಂದ ಯಾವುದೇ ಒಂದು ನೇಮಕಾತಿ ಆಗದೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಎದುರಿಸ್ತಾ ಇದ್ದಂಥ KPCL ಎಕ್ಸಾಮ್ ಸಂಬಂಧಪಟ್ಟಂತೆ ಫೈನಲ್ ಆಗಿ ಸುಪ್ರೀಂ ಕೋರ್ಟ್ನ ಒಂದು ನಿರ್ದೇಶನದಂತೆ ಮರುಪರೀಕ್ಷೆಯನ್ನು ಮಾಡಲು ದಿನಾಂಕಗಳನ್ನು ಬಿಡುಗಡೆ ಮಾಡಲಾಗಿರುತ್ತದೆ. ಎಲ್ಲ KPCL ಆಸ್ಪಿರೆಂಟ್ಸ್ಗೂ ಇದೊಂದು ಸಿಹಿ ಸುದ್ದಿ ಅನ್ಬೋದು. ಯಾರೆಲ್ಲರೂ 2024ರಲ್ಲಿ ಆಯ್ಕೆ ಆಗಿರ್ತಾರೋ ಅವ್ರಿಗೆ ಇದು ಕಹಿ ಆದರೂ ಕೂಡ ಸುಪ್ರೀಂ ಕೋರ್ಟ್ನ ನಿರ್ದೇಶನ ಪಾಲಿಸಲೇಬೇಕು. 2024ರಲ್ಲಿ ಅವ್ರು ಆಯ್ಕೆ ಆಗಿರ್ತಾರಂದರೆ 2025ರಲ್ಲೂ ಅವ್ರು ಆಯ್ಕೆ ಆಗುವಂಥ ಚಾನ್ಸಸ್ ಇರ್ತದೆ. ಅಥವಾ 2024ರಲ್ಲಿ ಆಯ್ಕೆ ಆಗಿದ್ದೇ ಇರೋರು ಎಫರ್ಟ್ಸ್ ಹಾಕಿದರೆ ಈ ಸತಿ ಅವರು ಆಯ್ಕೆ ಆಗ್ಬೋದು. ಸೊ ಸಿಹಿ ಮತ್ತು ಕಹಿ ಸುದ್ದಿ ಎರಡೂ ಇರುತ್ತೆ. ಒಟ್ಟಾರೆಯಾಗಿ 2017ರಿಂದ ಒಂದು ಯಾವುದೇ ಒಂದು ನೇಮಕಾತಿ ಆಗದಿರ ಸಮಸ್ಯೆಗಳ ಮೇಲೆ ಸಮಸ್ಯೆ ಎದುರಿಸ್ತಾ ಇದ್ದಂಥ KPCL ಎಕ್ಸಾಮಿನೇಷನ್ ಫೈನಲಿ ಮತ್ತೊಮ್ಮೆ 27ರಿಂದ 28ರವರೆಗೂ ಈ ಅವಧಿಯಲ್ಲಿ ಮರುಪರೀಕ್ಷೆಯನ್ನು ನಡೆಸೋದಾಗಿ KE ತಮ್ಮ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. 27ನೇ ತಾರೀಕು ಶನಿವಾರ ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆವರೆಗೆ ಕೆಮಿಕಲ್ ಸೂಪರ್ವೈಸರ್, ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್, ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್, ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲ್, AE ಇನ್ಸ್ಟ್ರುಮೆಂಟೇಷನ್ ಇವ್ರಿಗೆ 27ನೇ ತಾರೀಕು ಇರುತ್ತೆ. 28ನೇ ತಾರೀಕು ಡಿಸೆಂಬರ್ 28 ಕೆಮಿಸ್ಟು, ಜೂನಿಯರ್ ಇಂಜಿನಿಯರ್ ಸಿವಿಲ್, JE ಎಲೆಕ್ಟ್ರಿಕಲ್, JE ಮೆಕ್ಯಾನಿಕಲ್. ಅವತ್ತೇ ಕಡ್ಡಾಯ ಕನ್ನಡ, ಯಾರು ಕಡ್ಡಾಯ ಕನ್ನಡ ಈ ಹಿಂದೆ KE ನಡೆದು ವಿಲೇಜ್ ಅಕೌಂಟೆಂಟ್ ಟೈಮಲ್ಲೆಲ್ಲ ಕಡ್ಡಾಯ ಕನ್ನಡ ಪಾಸ್ ಮಾಡಿದರು ಅಂತ ಅವ್ರು ಪಾಸ್ ಮಾಡಿದ್ದವರು ಈ ಪರೀಕ್ಷೆನ ಬರೆಯೋ ಅವಶ್ಯಕತೆ ಇರೋದಿಲ್ಲ. KE ಅವರು ಇದ್ರ ಬಗ್ಗೆ ಒಂದು ಪ್ರಕಟಣೆ ಕೂಡ ಒಂದು ಕನ್ನಡ ಭಾಷೆ ಸೂಚನೆಯಲ್ಲಿ ಕೂಡ ಕೊಟ್ಟಿದ್ದಾರೆ. ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹತೆ ಅನ್ವಯಿಸುವ ಅಭ್ಯರ್ಥಿಗಳಿಗೆ ಕನಿಷ್ಠ 35 ಅಂಕಗಳನ್ನು ಗಳಿಸುವುದು ಕಡ್ಡಾಯ. ಅಂದರೆ ಹಿಂದೆ ನೀವೇನಾದರೂ ಕಡ್ಡಾಯ ಕನ್ನಡ ಪಾಸ್ ಆಗಿದ್ದರೆ, ವಿಲೇಜ್ ಅಕೌಂಟೆಂಟ್ ಮೊನ್ನೆ ತಾನೇ ಮಾಡಿದ್ರು ಒಂದು ಸ್ವಲ್ಪ ದಿವಸ ಹಿಂದೆ, ಅದರಲ್ಲಿ ಪಾಸ್ ಆಗಿದ್ದರೆ ಬಹುಶಃ ಇದು ಎಕ್ಸಾಮ್ ಬರೆಯೋ ಅಂಥ ಅವಶ್ಯಕತೆ ಇಲ್ಲ. ಸದ್ಯದರಲ್ಲೇ ಅದು ಲಿಂಕ್ ಬಿಡ್ತಾರೆ, ಗೊತ್ತಾಗುತ್ತೆ ಆವಾಗ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ಈ ಹಿಂದೆ 2024ರಲ್ಲಿ ಯಾರು ಅಟೆಂಡ್ ಆಗಿದ್ದರೋ ಅಂಥವ್ರು ಮಾತ್ರ ಈ ಎಕ್ಸಾಮನ್ನ ಕಂಡಕ್ಟ್ ಮಾಡ್ತಾ ಇರೋದು. ಎಲ್ಲರಿಗೂ 2017ರಲ್ಲಿ ಅಪ್ಲಿಕೇಶನ್ನು ಹಾಕಿ 2024ರಲ್ಲಿ ನೀವು ಅಟೆಂಡ್ ಆಗಿಲ್ಲ ಅಂದರೆ ಅಂಥವ್ರು ಎಲಿಜಿಬಲ್ ಅಲ್ಲ. 2024ರಲ್ಲಿ ಯಾರ್ಯಾರು ಅಟೆಂಡ್ ಆಗಿರ್ತೀರ ಅಂಥವ್ರು ಮಾತ್ರ ಈ ಸತಿ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಅವರು. ಹೈಕೋರ್ಟು ಅದೇ ತೀರ್ಪನ್ನು ನೀಡಿತ್ತು, ಸುಪ್ರೀಂ ಕೋರ್ಟು ಅದೇ ತೀರ್ಪನ್ನು ನೀಡಿದೆ. Those who are attended in previous exam held in 2024, they are only eligible to write the exam. ಮತ್ತು ಪ್ರಮುಖವಾದಂಥ ವಿಷಯ ಏನು ಅಂದರೆ, ಈ ಪ್ರವೇಶ ಪತ್ರ ಡೌನ್ಲೋಡ್ ಮಾಡೋಕ್ಕೆ ಸಂಬಂಧಪಟ್ಟಂತೆ 6 ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ. ಅದನ್ನು ನಿಧಾನವಾಗಿ ಎಲ್ಲರನ್ನು ಗಮನಿಸಬೇಕು. ಪ್ರಾಧಿಕಾರದವ್ರು ಏನು ಹೇಳಿದ್ದಾರೆ ಅಂದರೆ, ಒಂದು ಲಿಂಕನ್ನು ಬಿಡ್ತಾರಂತೆ. ಆ ಲಿಂಕ್ ಮೂಲಕ ನಿಮ್ಮ ಅರ್ಜಿ ಸಂಖ್ಯೆ ನಿಮ್ಗೆ ಗೊತ್ತಿರಬೇಕಾಗುತ್ತದೆ. ನಿಮ್ಮ ಅರ್ಜಿ ಸಂಖ್ಯೆಯನ್ನು ಸಲ್ಲಿಸಿ, ನಿಮ್ಮ ಹೆಸರು, ಜನ್ಮ ದಿನಾಂಕವನ್ನು ಸಲ್ಲಿಸಿ, ಇತ್ತೀಚಿನ ಭಾವಚಿತ್ರವನ್ನು ಅಪ್ಲೋಡ್ ಮಾಡಬೇಕು. ಮತ್ತು ಅದಕ್ಕೆ ಆಧಾರ್ OTP ಮೂಲಕ ನೋಂದಾಯಿಸ್ಕೊಳ್ಬೇಕು. ಇದೆಲ್ಲ ಪ್ರೊಸೀಜರ್ನ ಹೇಳಿದ್ದಾರೆ. ಅದನ್ನು ಒಂದೊಮ್ಮೆ ಓದ್ಕೊಳ್ಳಿ. ಆ ಲಿಂಕ್ ಮೂಲಕ ಮತ್ತೆ ನೀವು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಲಾಸ್ಟ್ ಡೇಟ್ ಬಂದು 30/11/2025 ಡೀಟೇಲ್ಸ್ನ ಅಪ್ಲೋಡ್ ಮಾಡೋಕ್ಕೆ. ಅದರೊಳಗಡೆ ನೀವು ಮಾಹಿತಿಯನ್ನು ಲಿಂಕ್ ಬಿಡ್ತಾರೆ ಸದ್ಯದರಲ್ಲಿ, ಅಲ್ಲಿ ಆವಾಗ ನೀವು ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ. ಎಲ್ಲದಕ್ಕಿಂತ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ಇದರಲ್ಲಿ ಪಾಸ್ ಆಗೋಕ್ಕೆ ಯಾವುದೇ ಕನಿಷ್ಠ ಅಂಕಗಳು ಇರೋದಿಲ್ಲ. 100ಗೆ 35 ಪಾಸಿಂಗ್ ಮಾರ್ಕ್ಸ್ ಅಲ್ಲ. ನೀವು 25 ತೆಗೆದರೂ ನೀವೇ ಹೈಯೆಸ್ಟ್ ಆಗಿದ್ದರೆ ನೀವೇ ಹೈಯೆಸ್ಟ್, 25 ಹೈಯೆಸ್ಟ್ ಆಗಿರುತ್ತೆ. ಇಲ್ಲ ನಾನು 75 ಹೈಯೆಸ್ಟ್ ಆಗಿರುತ್ತೆ. ಇಲ್ಲ ನಾನು 18 ಇರೋರು ಸೆಲೆಕ್ಟ್ ಆಗೋ ಚಾನ್ಸ್, 18 ತೆಗೆದ್ರೆ ನಿಮ್ಮ ಕ್ಯಾಟಗರಿಯಲ್ಲಿ ಅಥವಾ ಅದೇ ಹೈಯೆಸ್ಟ್ ಆಗಿದ್ದರೆ ನಿಮ್ಗೆ 18 ಸಿಗುತ್ತೆ. ಸೊ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಅನ್ನೋದು
ಇಲ್ಲಿ ಇಲ್ಲ. ಅದು ಪ್ರಮುಖವಾದಂಥ ವಿಷಯ ಅಂತ ಹೇಳ್ಬೋದು. ಮತ್ತು ಋಣಾತ್ಮಕ ಮೌಲ್ಯಮಾಪನ ಇದೆ. ಪ್ರತಿ ತಪ್ಪು ಉತ್ತರಕ್ಕೆ 1/3 ಮಾರ್ಕ್ಸ್ ಕಟ್ಟಾಗುತ್ತೆ. ಪ್ರತಿ ತಪ್ಪು ಉತ್ತರಕ್ಕೆ ಋಣಾತ್ಮಕ ಮೌಲ್ಯಮಾಪನ ಇದೆ. ಇದರಿಂದನೇ ಈ ಸತಿ ರೀ ಎಕ್ಸಾಮ್ ಆಗಿತ್ತು. ಜ್ಞಾಪನ ಇಟ್ಕೊಳ್ಳಿ, ಋಣಾತ್ಮಕ ಮೌಲ್ಯಮಾಪನ ಇದೆ. ಇನ್ನೂ ಒಂದು ಪ್ರಮುಖವಾದಂಥ ವಿಷಯ ಏನಂದರೆ, ಈ ಸತಿ ನಿಮಗೆಲ್ಲ ಗೊತ್ತಿರ್ಬೋದು, 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, 4 ಆಪ್ಷನ್ಸ್ ಇರೋದು. ಆದರೆ ಈ ಸತಿ 5ನೇ ಒಂದು ಆಪ್ಷನನ್ನು ಒಂದು KA ಡೈರೆಕ್ಟರ್ ಅವರು ಇಂಟ್ರೊಡ್ಯೂಸ್ ಮಾಡಿರೋದು. ಯಾಕೆ ಅಂದರೆ, ಅವರು ರೀಸನ್ ಕೊಟ್ಟಿರೋದೇನೆಂದರೆ, ಎಕ್ಸಾಮ್ನಲ್ಲಿ ಟ್ರಾನ್ಸ್ಪರೆನ್ಸಿ ಕಾಯ್ದುಕೊಳ್ಳೋದಕ್ಕೋಸ್ಕರ ಈ 5ನೇ ಆಪ್ಷನನ್ನು ಬಿಟ್ಟಿದ್ದಾರೆ. ಯಾಕೆಂದರೆ ಕೆಲವು ಜನ ಎಲ್ಲ ಆಪಾದನೆ ಮಾಡ್ತಾಯಿದ್ರು, ಇಲ್ಲಿಂದ ಕ್ಯಾಂಡಿಡೇಟ್ಸು ಏನು ಬುಕ್ ಆಗಿರುತ್ತೆ ಕ್ಯಾಂಡಿಡೇಟ್ಸು ಇಲ್ಲಿಂದ ಖಾಲಿ OMR ಕಳಿಸಿ ಅಲ್ಲಿ ಫಿಲ್ ಮಾಡುತ್ತಾರೆ ಅನ್ನೋ ಒಂದು ಆಪಾದನೆ ಬಂದಿತ್ತು. ಆದ್ದರಿಂದ ಅದನ್ನು ನಿವಾರಿಸೋಕ್ಕೋಸ್ಕರವಾಗಿ KE ಅವರು 5ನೇ ಆಪ್ಷನನ್ನು ತಂದಿದ್ದಾರೆ. ಆ ಆಪ್ಷನ್ ಏನಂದರೆ, ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಆ 5ನೇ ಆಪ್ಷನ್ ಆನ್ಸರ್ ಗೊತ್ತಿಲ್ಲ ಅನ್ನೋದನ್ನು ಟಿಕ್ ಮಾಡಬೇಕಾಗುತ್ತೆ. ಕಂಪಲ್ಸರಿ ಟಿಕ್ ಮಾಡ್ದಿರ ಬಂದರೆ ಅದಕ್ಕೂ ಕೂಡ ನೆಗೆಟಿವ್ ಮಾರ್ಕಿಂಗ್ ಇದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನೀವು 5ನೇ ಆಪ್ಷನನ್ನು ಟಿಕ್ ಮಾಡದೇ ಇದ್ದರೆ ಖಂಡಿತ ನಿಮಗೆ ಅದು ಋಣಾತ್ಮಕ ಮೌಲ್ಯಮಾಪನವಾಗುತ್ತದೆ. 5ನೇ ಆಪ್ಷನ್ ನಿಮ್ಗೆ ಯಾವುದು ಗೊತ್ತಿಲ್ಲ ಅಂತೇಳಿದರೆ 5ನೇದು ಟಿಕ್ ಮಾಡಬೇಕು, ಗೊತ್ತಿಲ್ಲ ಅಂತ. ಹಾಗೆ ಮೊದಲು ಖಾಲಿ ಬಿಟ್ಟು ಬರೋವಾಗ ಇವಾಗ ದಯವಿಟ್ಟು ಖಾಲಿ ಬಿಟ್ಟು ಬರಬೇಡಿ. ಇದಕ್ಕೆ ಹೆಚ್ಚುವರಿ 5 ನಿಮಿಷ ಕೊಡ್ತಾರೆ. ಎಕ್ಸಾಮ್ ಆದಮೇಲೆ ಹೆಚ್ಚುವರಿ 5 ನಿಮಿಷ ಕೊಡ್ತಾರೆ ಅಂತ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಪ್ರಕಟಣೆ ಒಂದು ಸತಿ ನೀಟಾಗಿ ಓದಿ, ಅರ್ಥ ಆಗುತ್ತೆ. ಸೊ ಖಂಡಿತ ಯಾರೆಲ್ಲ KPCLಗೆ ನಿಮ್ಮ ಸ್ನೇಹಿತರು ಹಾಕಿರ್ತಾರೆ, ದಯವಿಟ್ಟು ಅಂಥವ್ರಿಗೆ ಮಾಹಿತಿಯನ್ನು ಶೇರ್ ಮಾಡಿ. ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.